ಜಲ್ಲಿಕಟ್ಟು ಕ್ರೀಡೆಗೆ ಶಾಶ್ವತ ಕಾನೂನು ರೂಪಿಸುವಂತೆ ಆಗ್ರಹಿಸಿ ತಮಿಳುನಾಡಿನಲ್ಲಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ. ಮರೀನಾ ಬೀಚ್ನಲ್ಲಿ ಸಾವಿರಾರು ಜನ ಪ್ರತಿಭಟನೆ ಮುಂದುವರೆಸಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನಾಕಾರರಿಗೆ ಪ್ರತಿಭಟನೆ ಕೈಬಿಡುವಂತೆ ಪೊಲೀಸರು ಮನವಿ ಮಾಡುತ್ತಿದ್ದಾರೆ. ಅಲ್ಲದೆ ಪ್ರತಿಭಟನಾಕಾರರನ್ನ ಮರೀನಾ ಬೀಚ್ನಿಂದ ಬಲವಂತವಾಗಿ ಕಳಿಸೋಕೆ ಹರಸಾಹಸ ಪಡ್ತಿದ್ದಾರೆ. ಆದರೆ ಪೊಲೀಸರನ್ನ ತಡೆಯೋಕೆ ಪ್ರತಿಭಟನಾಕಾರರು ರಾಷ್ಟ್ರಗೀತೆ ಹಾಡಿದ ಘಟನೆ ಮರೀನಾ ಬೀಚ್ನಲ್ಲಿ ನಡೆದಿದೆ. ಬಳಿಕ ಇದ್ದಕ್ಕಿದ್ದಂತೆ ಸಮುದ್ರದ ಬಳಿಗೆ ಓಡಿ ಹೋಗಿ ಅಲ್ಲೇ ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸುಪ್ರೀಂ ಕೋರ್ಟ್ ಜಲ್ಲಿಕಟ್ಟು ಕ್ರೀಡೆಯನ್ನ ನಿಷೇಧಿಸಿತ್ತು. ಇದನ್ನ ವಿರೋಧಿಸಿ ಜನವರಿ 17ರಿಂದಲೂ ಕೂಡ ತಮಿಳುನಾಡಿನ ಹಲವೆಡೆ ಪ್ರತಿಭಟನೆ ನಡೀತಾನೇ ಇದೆ. ಆದರೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರಿಂದ ನಿನ್ನೆ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಆಯೋಜನೆಗೆ ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ ಇದು ಶಾಶ್ವತ ಪರಿಹಾರ ಅಲ್ಲ. ಜಲ್ಲಿಕಟ್ಟು ಕ್ರೀಡೆ ಆಯೋಜನೆಗೆ ಶಾಶ್ವತ ಕಾನೂನು ತರಬೇಕು. ಅಲ್ಲಿವರೆಗೂ ನಮ್ಮ ಪ್ರತಿಭಟನೆಯನ್ನ ಕೈಬಿಡೋದಿಲ್ಲ ಅಂತ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇಲ್ಲಿವರೆಗೂ ಮರೀನಾ ಬೀಚ್ ಬಳಿ 12,000 ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಆದರೆ ಜಲ್ಲಿಕಟ್ಟು ಆಯೋಜನೆಗೆ ಅವಕಾಶ ಮಾಡಿಕೊಟ್ಟಿದ್ರಿಂದ ಪ್ರತಿಭಟನೆಯನ್ನ ಕೈಬಿಡುವಂತೆ ಪೊಲೀಸರು ಸಹ ಮನವಿ ಮಾಡುತ್ತಿದ್ದು ಸದ್ಯ 8,000 ಜನ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ. ಆದರೆ ಮಿಕ್ಕವರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದು ಇವರನ್ನ ಪೊಲೀಸರು ಬಲವಂತವಾಗಿ ಬೀಚ್ನಿಂದ ಹೊರಗೆ ಕಳಿಸುತ್ತಿದ್ದಾರೆ. ಇವತ್ತು ಕೂಡ ಪ್ರತಿಭಟನೆ ಮುಂದುವರೆಸಿರೋದ್ರಿಂದ ತಮಿಳುನಾಡಿನಲ್ಲಿ 4-5 ರೈಲುಗಳ ಸಂಚಾರ ಸಂಪೂರ್ಣವಾಗಿ ರದ್ದಾಗುವ ಸಾಧ್ಯತೆ ಇದೆ. ಇನ್ನು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋಕೆ ತಮಿಳುನಾಡು ವಿಧಾನಸಭೆಯಲ್ಲಿ ಜಲ್ಲಿಕಟ್ಟು ಸಂಬಂಧ ಮಸೂದೆ ಮಂಡಿಸೋ ಸಾಧ್ಯತೆಗಳಿದ್ದು ತಮಿಳುನಾಡು ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅಧಿವೇಶನದಲ್ಲಿ ಭಾಷಣ ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ. ರಮೇಶ್, ಒಂದ್ ಕಡೆ ತಾತ್ಕಾಲಿಕ ಪರವಾನಗಿ ಸಿಕ್ಕಿದ್ರು ಜಲ್ಲಿಕಟ್ಟು ಆಯೋಜನೆಗೆ ಪ್ರತಿಭಟನೆ ಮುಂದುವರೆದಿರೋದು, ಅದರಲ್ಲೂ ಬಲವಂತವಾಗಿ ಪ್ರತಿಭಟನಾಕಾರರನ್ನ ಮರೀನಾ ಬೀಚ್ನಿಂದ ಹೊರಗೆ ಕಳಿಸ್ತಾ ಇದ್ದಾರೆ ಪೊಲೀಸರು. ಸೊ ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿಯಲ್ಲಿ? ನಿಮಗೆ ಗೊತ್ತಿರುವುದು ಏನು, ಕಡಲ ತೀರದ ಹೊರಭಾಗದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಈಗ ಪ್ರತಿಭಟನಾಕಾರರನ್ನ ಚದುರಿಸಲು ಆರಂಭಿಸಿದ ನಂತರದಲ್ಲಿ ಈಗ ಪ್ರತಿಭಟನೆ ಕಡಲ ಒಳಗಡೆ ಹೋಗಿರ್ತಕ್ಕಂಥದ್ದು, ಕಡಲ ಅಲೆಗಳ ಮಧ್ಯದಲ್ಲಿ ಈಗ ಜನ ನಿಂತಿರ್ತಕ್ಕಂಥದ್ದು. ಸಾವಿರಾರು ಜನ ಈಗ ಏನು ಕಡಲ ಒಳಗಡೆ ಹೋದ್ರು, ತೀರದಿಂದ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗಿ ಪ್ರತಿಭಟನೆ ಆರಂಭಿಸ್ತಿದ್ದಂಗೆ ಈ ಪ್ರತಿಭಟನೆಯ ವರದಿಗಳು ಎಲ್ಲ ಮಾಧ್ಯಮಗಳಲ್ಲಿ ಬರ್ತಿದ್ದ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಮೀನವ ಗ್ರಾಮಗಳು, ಏನು ಮೀನುಗಾರರ ಒಂದು ಕುಪ್ಪಂ ಅಂತ ಹೇಳ್ತಾರೆ, ಇಲ್ಲಿ ಆ ಜನರ ಎಲ್ಲ ಕೂಡ ಈಗ ಪ್ರತಿಭಟನೆ ಒಳಗಡೆ ಸೇರ್ಕೊತಿದ್ದಾರೆ. ಏನು ಪ್ರತಿಭಟನಾಕಾರರ ಸಂಖ್ಯೆ ಏನು ವಿದ್ಯಾರ್ಥಿಗಳು ಮಾತ್ರ ಇದ್ರು, ಈಗ ಪಕ್ಕದ ಮೀನುಗಾರರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಸೇರ್ತಿರೋದ್ರಿಂದ ಪೊಲೀಸರಿಗೆ ಇದೊಂದು ದೊಡ್ಡ ತಲೆನೋವಾಗಿ ಇರ್ತಕ್ಕಂಥದ್ದು. ಎಲ್ಲರೂ ನೀರಿನಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀರಿನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವರನ್ನ ಅಲ್ಲಿಂದ ಹೊರಗಡೆ ಕಟ್ಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದ್ ಕಡೆ ಪೊಲೀಸರು ತೆರವುಗೊಳಿಸಿದ್ರೆ ಇನ್ನೊಂದ್ ಕಡೆ ವಿದ್ಯಾರ್ಥಿಗಳು ನೀರಿಗೆ ಹೋಗ್ತಾ ಇದ್ದಾರೆ. ಈ ತರದ ಒಂದು ಏನು 1.5 ಕಿಲೋಮೀಟರ್ ಉದ್ದದ ಮರೀನಾ ಕಡಲ ತೀರದಲ್ಲಿ ಸುಮಾರು 800 ಮೀಟರ್ ಅಷ್ಟು ದೂರದವರೆಗೂ ವಿದ್ಯಾರ್ಥಿಗಳ ಸಂಪೂರ್ಣವಾಗಿ ನಿಂತಿರ್ತಕ್ಕಂಥದ್ದು. ಸುಮಾರು ಏನು ಬೆಳಗ್ಗೆ 4,000ದಷ್ಟು ಮಾತ್ರ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿತ್ತು. ಈಗ ವಿದ್ಯಾರ್ಥಿಗಳ ಸಂಖ್ಯೆ 4,000 ಇದ್ರೆ ಅವರಿಗೆ ಜೊತೆಗೆ ಸೇರೋದಕ್ಕೆ ಈಗ 2,500 ಜನ ಪಕ್ಕದ ಗ್ರಾಮಗಳಿಂದ ಪಕ್ಕದ ಮೀನುಗಾರರು ಎಲ್ಲರನ್ನೂ ಕೂಡ ಕಡಲಿಗೆ ಇಳಿತಾ ಇದ್ದಾರೆ. ಸೊ ಹಾಗಾಗಿ ಈ ಪ್ರತಿಭಟನೆ ಹೊಸ ರೂಪವನ್ನ ಪಡಿತಾ ಇದ್ದಾನೆ ಅಂತ ಹೇಳ್ಬೋದು. ಇನ್ನು ಏನು ಮರೀನಾ ಕಡಲ ತೀರಕ್ಕೆ ಬರುವಂತ ಜನರನ್ನೆಲ್ಲರನ್ನು ಕೂಡ ಸುಮಾರು 1 ಕಿಲೋಮೀಟರ್ ದೂರದಲ್ಲೇ ನಿಲ್ಲಿಸಲಾಗ್ತಾ ಇದೆ. ಯಾರನ್ನು ಕೂಡ ಈಗ ಒಳಗಡೆ ಬಿಡ್ಲಾಗ್ತಾ ಇಲ್ಲ. ಮರೀನಾ ಹತ್ರ ಏನು ರಾತ್ರಿ ಇದ್ರು ಅವ್ರು ಮಾತ್ರ ಇದಾರಷ್ಟೇ. ಉಳಿದಂತವ್ರನ್ನ ಯಾರನ್ನು ಕೂಡ ಮರೀನಾ ಕಡಲ ತೀರದ ಪ್ರದೇಶಗಳಿಗೆ ಎಲ್ಲಿಗೂ ಕೂಡ ಒಳಗಡೆ ಬಿಡ್ಲಾಗ್ತಾ ಇಲ್ಲ. ಎಲ್ಲರನ್ನು ಕೂಡ ಬ್ಲಾಕ್ ಮಾಡಲಾಗಿದೆ. ಎಲ್ಲ ಮರೀನಾ ಕಡಲ ತೀರಕ್ಕೆ ಹೋಗುವಂತ ಎಲ್ಲ ರಸ್ತೆಗಳನ್ನ ಬ್ಲಾಕ್ ಮಾಡಿ ಪೊಲೀಸರು ಯಾವುದೇ ವಾಹನಗಳ ಸಂಚಾರವನ್ನ ಕೂಡ ಬಿಡ್ತಾ ಇಲ್ಲ. ಎಲ್ಲರನ್ನು ಕೂಡ ಹೊರಗಡೆ ಕಳಿಸ್ತಾ ಇರ್ತಕ್ಕಂಥದ್ದು. ಏನು ಮರೀನಾ ಕಡಲ ತೀರದಲ್ಲಿದ್ರು ಜನ ಆ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ತಕ್ಷಣ ಗೊತ್ತಾದ ನಂತರದಲ್ಲಿ ಪಕ್ಕದಲ್ಲಿದ್ದಂತ ನೊಚ್ಚಿಕುಪ್ಪಂ ಸೇರಿದಂತೆ ಪೆರುಂಗಾವ್ ಕುಪ್ಪಂ ಸೇರಿದಂತೆ 8 ಗ್ರಾಮದ ಜನರು ಮೀನುಗಾರರು ಎಲ್ಲರೂ ಕೂಡ ಮರೀನಾ ಬೀಚ್ ಒಳಗಡೆ ಮರೀನಾ ಕಡಲ ಮಾರ್ಗ ಇದೆ, ಕಡಲ ಮಾರ್ಗದಿಂದ ಬಂದು ಪ್ರತಿಭಟನೆಯಲ್ಲಿ ಸೇರ್ಕೊತಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ಇದು ಪೊಲೀಸರಿಗೆ ತಲೆನೋವಾಗಿರ್ತಕ್ಕಂಥದ್ದು. ಈಗ ವಿದ್ಯಾರ್ಥಿಗಳನ್ನ ತೆರವುಗೊಳಿಸೋದಕ್ಕೆ ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಈಗ ಮಾತುಕತೆಗೆ ಆಹ್ವಾನಿಸ್ತೀವಿ, ನೀವು ಮಾತುಕತೆ ಮಾಡಿ ನೀವು ನಮ್ಗೆ ಕಳಿಸ್ತೀವಿ, ಯಾರನ್ನು ನಾವು ಟಚ್ ಮಾಡೋದಿಲ್ಲ ಅಂತೇಳಿ ಬೆಳಗ್ಗೆಯಿಂದನೂ ಕೂಡ ವಿದ್ಯಾರ್ಥಿಗಳನ್ನ ತೆರವು ಮಾಡೋದಕ್ಕೆ ಯಾವುದೇ ಲಾಠಿಯನ್ನ ಬಳಸಿಲ್ಲ. ಪೊಲೀಸರು ಬರಿಗೈಯಲ್ಲೇ ಅವರನ್ನೆಲ್ಲ ತೆರವುಗೊಳಿಸ್ತಾ ಇದ್ರು. ಏನು ಕಡಲಲ್ಲಿ ಕೆಲವರು ಮಾತ್ರ ಹೇಳಿದ್ರು, ಆ ಸಂದರ್ಭದಲ್ಲಿ ಮಾತ್ರ ಒಂದಿಬ್ರು ಪೊಲೀಸರು ಸಹನೆಯನ್ನ ಕಳ್ಕೊಂಡು ಲಾಠಿಯನ್ನ ಬೀಸಿದ್ದಾರೆ ಹೊರಟಾಗಿ. ಉಳಿದಂತೆ ಯಾರು ಕೂಡ ಲಾಠಿ ಚಾರ್ಜ್ ಆ ತರದ ಯಾವುದೇ ಘಟನೆಗಳು ನಡೆದಿಲ್ಲ. ಅಲ್ಲಿಂದ ವಿದ್ಯಾರ್ಥಿಗಳು ಅನೇಕರನ್ನ
ಕಡೆ ಕಳಿಸಿರ್ತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು. ಈಗ ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿಭಟನೆಯ ಜಾಗ ಮಾತ್ರ ಬದಲಾಗಿರ್ತಕ್ಕಂಥದ್ದು. ಏನು ಕಡಲ ತೀರದಲ್ಲಿರ್ತಕ್ಕಂಥ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರತಿಭಟನೆ ನಡೀತಾ ಇತ್ತು, ಈಗ ಕಡಲ ಒಳಗಡೆನೆ ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಕೂಡ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಮಾನವ ಸರಪಳಿ ರೀತಿಯಲ್ಲಿ ನಿರ್ಮಿಸಿಕೊಂಡು ಕಡಲ ಒಳಗಡೆ ಎಲ್ಲರೂ ಇಳಿದಿದ್ರು. ಈಗ ಕಡಲ ಒಳಗಡೆ ಇಳಿದಿದ್ದು ಒಂದ್ ಕಡೆ ಆದ್ರೆ ಆ ಜನರ ಜೊತೆಗೆ ಈಗ ಸಾವಿರಾರು ಜನ ಮೀನುಗಾರರು ಕೂಡ ಪ್ರತಿಭಟನೆಗೆ ಕೈ ಜೋಡಿಸಿರ್ತಕ್ಕಂಥದ್ದು ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗಿ ಇರ್ತಕ್ಕಂಥದ್ದು. ಏನು ಇವತ್ತು ತಮಿಳುನಾಡಿನ ವಿಧಾನಸಭಾ ಅಧಿವೇಶನ ನಡೆಯುತ್ತೆ, ಬೀಚ್ ರಸ್ತೆಯಲ್ಲಿ ರಾಜ್ಯಪಾಲರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನೆ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಇವತ್ತು ಬಲವಂತದಿಂದಾಗಿ ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಬೆಳಗ್ಗೆ ಮುಂಜಾನೆ 5 ಗಂಟೆಯಿಂದನೇ ಈ ಒಂದು ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. 4-6 ಬಾರಿ ಮನವಿ ಮಾಡಿದ್ರು, 4-5 ಬಾರಿ ಮಾತುಕತೆ ನಡೆಸಿದ್ರು. ಆ ನಂತರದಲ್ಲಿ ಅಲ್ಲಿ ಏನು ಬೀಚ್ ನಲ್ಲಿ ಮರಿನಾ ಕಡಲ ತೀರದ 8 ಬೇಗಳಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆ 8 ಬೇನಲ್ಲಿ ಸುಮಾರು 4 ಕಡೆಯಿಂದ ಪ್ರತಿಭಟನಾಕಾರರು ಅವರಾಗೆ ಹೊರಟೋದ್ರು. ಆ ವಿವೇಕಾನಂದ ಕಲ್ಚರಲ್ ಸೆಂಟರ್ ಎದುರು ಭಾಗದಲ್ಲಿ ಏನು ಮೇನ್ ಪ್ರತಿಭಟನೆಯ ಕೇಂದ್ರ ಸ್ಥಳ ಅಂತ ಕರೆಯಲಾಗಿತ್ತು, ಅಲ್ಲಿದ್ದಂತ ಪ್ರತಿಭಟನಾಕಾರರು ಅಲ್ಲಿಂದ ಕದಲೋದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ನಾವು ನಮ್ಮ ಅಡ್ವೊಕೇಟ್ಸ್ ಅನ್ನ ಸಂಪರ್ಕ ಮಾಡ್ತೀವಿ, ಅಲ್ಲಿವರೆಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು. ಆದ್ರೆ ಅದಕ್ಕೆ ಅವಕಾಶ ಕೊಡದ ಪೊಲೀಸರು ತಕ್ಷಣದಲ್ಲಿ ಬಲವಂತದಿಂದಾಗಿ ಅಲ್ಲಿಂದ ತೆರವುಗೊಳಿಸುವಂತ ಕೆಲಸ ಮಾಡಿದ್ರು. ಪೊಲೀಸರು ಪ್ರತಿಭಟನಾಕಾರರನ್ನ ಕೂತಿದ್ದಂತ ಜಾಗದಿಂದ ತೆರವುಗೊಳಿಸಿದ್ರು. ಆದ್ರೆ ಪ್ರತಿಭಟನಾಕಾರರು ನೇರವಾಗಿ ಸಮುದ್ರಕ್ಕೆ ಧುಮುಕಿದ್ರು. ಸಮುದ್ರದಲ್ಲಿ ಹೋಗಿ ಈಗ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ಸಮುದ್ರದ ಮರಳಲ್ಲಿ ಈಗ ವಿದ್ಯಾರ್ಥಿಗಳ ಈ ಸಮುದ್ರದ ಅಲೆಯ ಜೊತೆಗೆ ವಿದ್ಯಾರ್ಥಿಗಳ ಅಲೆಯೂ ಈಗ ಸೇರ್ಕೊಂಡಿರ್ತಕ್ಕಂಥದ್ದು. ಇವರೆಲ್ಲರ ಜೊತೆಗೆ ಈಗ ಮೀನುಗಾರರು ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು ಪೊಲೀಸರಿಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ. ಸ್ಮಿತಾ, ಧನ್ಯವಾದ ರಮೇಶ್ ಮಾಹಿತಿಗಾಗಿ.